ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕೆಂಬಾವಿ ಬಿಜೆಪಿ ಕಾರ್ಯಾಲಯದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಸಂಗಣ್ಣ ತುಂಬಗಿ, ಶರಣಪ್ಪ ಯಾಳಗಿ, ಶಂಕರ್ ಕರಣಿಗೆ, ಉಮೇಶ್ ರೆಡ್ಡಿ, ರಮೇಶ್ ಕೊಡಗಾನೂರ, ಶಿವಪ್ಪ ಕಂಬಾರ್, ಭೀಮು ಮಲ್ಕಾಪುರ್, ಮುದಿಯಪ್ಪ ಪೂಜಾರಿ, ರಾಮಕೃಷ್ಣ ದಯಾನಂದ್, ಸಿದ್ದಾರ್ಥ್ ಇನ್ನೂ ಅನೇಕ ಜನರ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ರಾಜಪ್ಪ ಎಸ್ ಕುಂಬಾರ್, ನ್ಯೂಸ್ 26 ಕನ್ನಡ, ಸುರಪುರ. ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರು ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಂವಿಧಾನವನ್ನ ಅಂಬೇಡ್ಕರ್ ಅವರು ಬರೆದಿದ್ದಾರೆ. ಆ ಸಂವಿಧಾನವನ್ನ ಯಾರೂ ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಸಂವಿಧಾನ ಯಾರು ಮರ್ಯಾದೆ ಕೊಡ್ತಾರೆ, ಸಂವಿಧಾನವನ್ನು ಯಾರು ಕಿಮ್ಮತ್ ಮಾಡ್ತಾರೆ, ಸಂವಿಧಾನ ಪ್ರಕಾರ ಯಾರು ನಡ್ಕೊಳ್ತಾರೆ, ಈ ದೇಶದಲ್ಲಿ ಬದುಕಬೇಕು. ಯಾರು ಸಂವಿಧಾನಕ್ಕೆ ಅವಮಾನ ಮಾಡ್ತಾರೆ, ಸಂವಿಧಾನಕ್ಕೆ ಅವಶ್ಯವಾದಂತಹ ಶಬ್ದಗಳನ್ನು ಬೈತಾರೆ, ಅವರು ಈ ದೇಶದಲ್ಲಿ ಬದುಕಲಿಕ್ಕೆ ಮತ್ತು ಬಾಳು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಮೊದಲು ಸಂವಿಧಾನವನ್ನ ಅರ್ಥ ಮಾಡಿಕೊಡ್ರಿ, ಸಂವಿಧಾನವನ್ನ ಓದ್ರಿ, ಸಂವಿಧಾನಕ್ಕೆ ಗೌರವನ ಕೊಡ್ರಿ, ಅಂಬೇಡ್ಕರ್ ಅವರಿಗೆ ಗೌರವನ ಕೊಡ್ರಿ. ಅವರು ಮಾಡಿದಂಥ ತ್ಯಾಗ, ಅವರು ಕಷ್ಟಪಟ್ಟಂತ ಒಂದು ಜೀವನ ಅರ್ಥ ಮಾಡಿಕೊಡ್ರಿ ಅನ್ನುವಂಥ ದೃಷ್ಟಿಯಿಂದ ನಮಗೆಲ್ಲ ಎಲ್ಲರೂ ಕೂಡ ಇವತ್ತು ಕೆಂಬಾವಿ ನಗರದ ಪುರಸಭೆ ಸದಸ್ಯರು ಹಾಗೂ ಮೋರ್ಚಾಗಳ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ಆಮೇಲೆ ನಮ್ಮ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರು ಎಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.